ನ್ಯಾಯಾಧೀಶರಂದ್ರೆ ನಮ್ ತಲೆಗೆ ಬರೋದೇ ಅವರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಅವರನ್ನ ನೋಡಿದ್ರೆ ಭಯ ಆಗತ್ತೆ, ಈ ರೀತಿಯಾಗೆಲ್ಲ ಅಭಿಪ್ರಾಯಗಳು ಬರುತ್ತೆ. ಆದ್ರೆ ಇದಷ್ಟೇ ಅಲ್ಲ, ಬೇರೆ ತರನು ನ್ಯಾಯಾಧೀಶರು ಇರ್ತಾರೆ ಅಂತ ರಾಮನಗರದಲ್ಲಿ ನ್ಯಾಯಾಧೀಶರು ಮಾನವೀಯತನ್ನ ಮರೆದು ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಬಡವರು, ಅನ್ಯಾಯಕ್ಕೆ ಒಳಗಾದವರು ಅಥವಾ ತುಳಿತಕ್ಕೀಡಾದವರಿಗೆ ನ್ಯಾಯ ಒದಗಿಸುವಲ್ಲಿ ನ್ಯಾಯಾಧೀಶರು ಕೇವಲ ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸದೆ, ಅಂದ್ರೆ ಬರೀ ಕೋರ್ಟಿನಲ್ಲಿ ಮಾತ್ರ ಅವರ ಸಂಕಷ್ಟವನ್ನ ಕೇಳದೆ, ಏನು ಸಂತ್ರಸ್ತರಿರ್ತಾರೆ ಅವರ ಬಳಿಗೆ ತೆರಳಿ ಅವರ ನೋವು ನಿರಾಸೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಅರ್ಥ ಮಾಡಿಕೊಂಡಾಗ ಅನ್ಯಾಯಕ್ಕೆ ಒಳಗಾದವರ ಜೀವನ ಒಂದ್ ರೀತಿಯಾಗಿ ಸ್ವಲ್ಪ ಆದ್ರೂ ಸುಧಾರಿಸುತ್ತೆ ಅಲ್ವಾ. ಇನ್ನು ನ್ಯಾಯಾಧೀಶರು ಕಾನೂನಿನ ಕಠಿಣ ನಿಯಮಗಳನ್ನ ಜಾರಿಗೊಳಿಸುವಾಗಲೂ ಕರುಣೆ ಮತ್ತು ನೀತಿಯನ್ನ ಕಾಪಾಡಿಕೊಂಡು ಸಂತ್ರಸ್ತರ ದುಃಖಕ್ಕೆ ಹೇಗೆ ಕಿವಿಯಾಗಬಹುದು ಎಂಬುದಕ್ಕೆ ರಾಮನಗರದಲ್ಲಿ ಒಂದ್ ರೀತಿಯಾಗಿ ಹೃದಯ ಸ್ಪರ್ಶ ಘಟನೆ ನಡೆದಿದೆ. ಏನಿದು ಘಟನೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಮಹಿಳೆಯೊಬ್ಬರು ಅಪಘಾತವೊಂದರಲ್ಲಿ ಪೆಟ್ಟಾದ ಕಾರಣ ಕಾಲು ನೋವಿನಿಂದಾಗಿ ಮೆಟ್ಟಿಲು ಹತ್ತಲಾಗದೆ ಕೋರ್ಟ್ನ ಹೊರಗೆ ಕುಳಿತಿದ್ರು. ಈ ವಿಚಾರ ತಿಳಿದ ನ್ಯಾಯಾಧೀಶರೇ ಮಹಿಳೆ ಇದ್ದಲ್ಲಿ ಬಂದು ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು ರಾಮನಗರದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಆಗಿರುವಂತಹ ಅವಿನಾಶ್ ಚಿಂದು ಅವರು ಮಾನವೀಯತೆಯನ್ನ ಮೆರೆದಿದ್ದಾರೆ. ರಾಮನಗರದ ಚಲುವಯ್ಯ ಎಂಬುವರು ಅಪಘಾತವೊಂದರಲ್ಲಿ ಮೃತಪಟ್ಟಿದ್ರು. ಇನ್ನು ಈ ಪ್ರಕರಣದ ವಿಚಾರಣೆ ಕೂಡ ನಡೆಸುತ್ತಿದ್ದಂತ ನ್ಯಾಯಾಲಯ ಮಕ್ಕಳ ಪರ ವಕೀಲರು ದಾಖಲೆಗಳನ್ನ ಸಲ್ಲಿಸಿದ ನಂತರ ನ್ಯಾಯಾಧೀಶರು ಪರಿಹಾರವನ್ನ ನೀಡಲು ಆದೇಶವನ್ನ ಕೂಡ ಕೊಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಚಲುವರಾಯನವರ ಪುತ್ರಿ ಇದ್ರು ಯಶೋದಮ್ಮ, ಅವರು ಕೂಡ ಈ ಒಂದು ಅಪಘಾತದಲ್ಲಿ ಗಾಯಗೊಂಡಿರ್ತಾರೆ. ಅದೃಷ್ಟವತ್ತು ಅಂತ ಹೇಳಿದ್ರೆ ಅವರು ಏನು ಜಾಸ್ತಿ ಪೆಟ್ಟಾಗಿರೋದಿಲ್ಲ, ಬಟ್ ಆದ್ರೆ ಅವರ ಕಾಲಿಗೆ ಪೆಟ್ಟಾಗಿರುತ್ತೆ. ಇನ್ನು ಆ ಕಾಲು ಪೆಟ್ಟು ಏನಾಗಿತ್ತು, ಆ ನೋವಿನಿಂದಾಗಿ ಕೋರ್ಟ್ ಒಳಗೆ ಬರಲು ಸಾಧ್ಯ ಆಗಿರೋದಿಲ್ಲ. ನಂತರ ನ್ಯಾಯಾಧೀಶರು ಏನ್ ಮಾಡಿದ್ದಾರೆ, ಆಕೆ ಎಲ್ಲಿದ್ದಳು ಅಲ್ಲಿಗೆ ಬಂದು ವಿಚಾರಣೆಯನ್ನ ನಡೆಸಿ ಮೃತರ ವಾರಸುದಾರರಿಗೆ 11 ಲಕ್ಷ ಪರಿಹಾರವನ್ನ ಬಿಡುಗಡೆ ಆದೇಶಿಸಿದ್ದಾರೆ. ಇನ್ನು ಒಂದು ರೀತಿಯಾಗಿ ನ್ಯಾಯಾಧೀಶರಲ್ಲಿ ಇನ್ನೂ ಕೂಡ ಮಾನವೀಯತೆ ಉಳಿದಿದೆ ಮತ್ತು ನ್ಯಾಯಾಧೀಶರು ಕೋರ್ಟಿನ ಚೌಕಟ್ಟು ಬಿಟ್ಟು ಬಂದು ಸಂತ್ರಸ್ತರ ನೋವು ಕೇಳಬಹುದು ಎಂಬುದಕ್ಕೆ ನ್ಯಾಯಾಧೀಶರಾದ ಅವಿನಾಶ್ ಚಿಂದು ಉದಾಹರಣೆಯಾಗಿದ್ದಾರೆ ಮತ್ತು ಬೇರೆ ನ್ಯಾಯಾಧೀಶರಿಗೂ ಕೂಡ ಮಾದರಿ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ.